ಗುಡ್ ಮಾರ್ನಿಂಗ್ ಎವ್ರಿವನ್. ನಾವಿವತ್ತು ಹೊಗೇನಕಲ್ ಹತ್ರ ಬಂದಿದ್ದೀವಿ. ಹೊಗೇನಕಲ್ ಫಾಲ್ಸ್ ನೋಡೋಕ್ಕೆ. ಈಗ ತೆಪ್ಪ ರೈಡ್ ತಗೊಳ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಬನ್ನಿ, ಹೇಗಿರುತ್ತೆ ನೋಡೋಣ. ತುಂಬ ನೀರಿದ್ದಾಗೆ ಕಾಣಿಸ್ತಾ ಇಲ್ಲ. ಲೆಟ್ಸ್ ಸಿ. ಈಗ ನಾವು ತೆಪ್ಪದಲ್ಲಿದ್ದೇವೆ. ತೆಪ್ಪದಲ್ಲಿ ಕೂತಿದ್ದೀವಿ. ಓಕೆ, ನಮ್ಮದು ಜರ್ನಿ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು ಹೊಗೇನಕಲ್ ಫಾಲ್ಸ್ ಕಡೆಗೆ. ಸೊ ಇಲ್ಲಿಂದ ನಿಮಗೆ 1 hour ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಟ್ ಕಾಸ್ಟ್ ಸಮ್ವೇರ್ ಬಿಟ್ವೀನ್ 1500 rupees ಪರ್ ತೆಪ್ಪ. ಮತ್ತು ಫುಲ್ ನೋಡಬೇಕಂದ್ರೆ ಇಟ್ ಈಸ್ 3000 rupees. ಅದು 2 hours ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಒನ್ ವಾಟರ್ಫಾಲ್, ಮೇಜರ್ ವಾಟರ್ಫಾಲ್ ಏನಿದೆ ಅದು ಕರ್ನಾಟಕ ಸೈಡ್ ಇದೆ ಅಂತೆ. ಇವಾಗ ನಾವು ತಮಿಳ್ನಾಡು ಸೈಡ್ ಇದಕ್ಕೆ ಹೋಗ್ತಾ ಇದ್ದೀವಿ. ನೀರು ಜಾಸ್ತಿ ಆಗೋದಂದ್ರೆ ಇದೆಲ್ಲ ಫುಲ್ ಆಗುತ್ತಾ? ಫುಲ್ ಆಗುತ್ತೆ ಮೇಡಮ್. ಈ ಲೆವೆಲ್ ಇರುತ್ತೆ ನೋಡಿ. ಆ ಲೆವೆಲ್ ಬಂದು KRS ಡ್ಯಾಮ್ ಫುಲ್ ಆಗಿದ್ರೆ ಆ ಲೆವೆಲ್ ವಾಟರ್. ತಮಿಳ್ನಾಡು ಮೆಟ್ರೋ ಡ್ಯಾಮ್, ಮೆಟ್ರೋ ಡ್ಯಾಮ್ ಲೆವೆಲ್ ವಾಟರ್. ಓಕೆ. ಈ ವೈಟ್ ಕಲರ್ ಫುಲ್ ಅಲ್ಲೆಲ್ಲ ಮುಳುಗ್ತಾರೆ. ನೀರು ಜಾಸ್ತಿ ಬಂದರೆ ಇದು ಬ್ಯಾನ್, ಇದು ಕ್ಲೋಸ್ ಮಾಡ್ತಾರೆ. ಹೌದು, ಮಳೆಗಾಲದಲ್ಲಿ ಕ್ಲೋಸ್. KRS ನೀರು ಬಿಟ್ಟರೆ ಓಪನ್ ಅಂದರೆ ಕ್ಲೋಸ್. ಓಕೆ. ಸೊ ಇದು ಕಾವೇರಿ ವಾಟರ್. ನೀರಿದೆ ಅಲ್ಲ? ಓಕೆ, ವಾಟರ್ಫಾಲ್ಸ್ ಹತ್ರ ಬರ್ತಾ ಚಂಡಿ ಆಯ್ತಲ್ಲ. ಸೊ ಇವಾಗ ವಾಟರ್ ಫಾಲ್ಸ್ ಬರ್ತಾ ಇದೆ ಒಂದು. ಲೆಟ್ಸ್ ಸಿ. ವಾಟರ್ ಫಾಲ್ಸ್ ಇಲ್ಲೇ ಬರ್ತಿದೆ ನೋಡಿ, ನಮ್ಮ ವಾಟರ್ ಫಾಲ್ಸ್. ಇದೇ ನೋಡಿ ವಾಟರ್ ಇಲ್ಲಿ ಹತ್ರ ಇಲ್ಲಿ ಅಲ್ವಾ? ಇದೆ ಅಲ್ಲಿ ಆ ಕಡೆ ಕಾಣ್ತಿರೋದು ಸತ್ಯಮಂಗಲ ಫಾರೆಸ್ಟ್. ವೀರಪ್ಪನ್ ಇದು ಬರ್ತ್ ಪ್ಲೇಸ್ ಅಂತ. ಗೋಪಿನಾಥ್ ಅವರು ಇಲ್ಲೂ ಇದೆ ನೋಡಿ ಫ್ಲೋಟಿಂಗ್ ಮಾರ್ಕೆಟ್. ನಿಮಗೆ ಚಿಪ್ಸ್, ವಾಟರ್ ಬಾಟಲ್, ಜ್ಯೂಸ್ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲೊಂದು ಐಲ್ಯಾಂಡಲ್ಲಿ ಇದ್ದೇವೆ. ಸೊ ಇಟ್ಸ್ ಅ ಮಿನಿ ಐಲ್ಯಾಂಡ್ ಇನ್ ಹೊಗೇನಕಲ್, ನಿಯರ್ ಹೊಗೇನಕಲ್.
ಇಲ್ಲಿ ಆ್ಯಕ್ಚುಲಿ ನೀವು ಕರ್ನಾಟಕ ಸೈಡಿಂದ ಸಹ ಬರ್ಬೋದು ಅಥವಾ ತಮಿಳ್ನಾಡು ಸೈಡಿಂದ ಸಹ ಬರ್ಬೋದು. ನಾವಿವಾಗ ತಮಿಳ್ನಾಡು ಸೈಡಿಂದ ಬಂದಿದ್ದೀವಿ. ಸೊ ರೈಟ್ ನಾವು ದಿಸ್ ಇಸ್ ದ ಲಾಸ್ಟ್ ಸ್ಟಾಪ್ ಅಲ್ವಾ? ತಮಿಳ್ನಾಡಿಂದ ಬಂದರೆ ಇದು ಲಾಸ್ಟ್ ಸ್ಟಾಪ್. ಇದಕ್ಕೆ 1500. ಇನ್ನು ಇಲ್ಲಿಂದ ಆ ಕಡೆ ಕರ್ನಾಟಕ ಸೈಡಲ್ಲಿ ಒಂದು 5 ಫಾಲ್ಸ್ ಇದೆ ಅಂತೆ, ಅದನ್ನು ನೋಡೋಕೆ ಹೋಗ್ತಿದ್ದೇವೆ. ದಟ್ ಕಾಸ್ಟ್ ಫಾರ್ ದ 1500. ಐ ಡೋಂಟ್ ನೋ ವೆದರ್ ಇಟ್ಸ್ ಟ್ರೂ ಆರ್ ನಾಟ್. ಅವ್ನು ಹೇಳಿದಾನೆ ಹಾಗೆ ಕೊಡ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ನಮಗೆ ಟಿಕೆಟ್ ತೊಗೊಂಡಿದ್ದು ಬರೀ 1500 ಇದ್ದು, ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಫೋಟೋ ಸೆಷನ್ ಮಾಡಿಸಲಿಕ್ಕೆ ಅಂತ ಈ ಒಂದು ಪ್ಲೇಸಲ್ಲಿ ನಿಂತಿದ್ದೇವೆ. ದಿಸ್ ಇಸ್ ದ ಐಲ್ಯಾಂಡ್. ಹಾಂ, ಮತ್ತು ಐಲ್ಯಾಂಡೇ ಇದು. ಕಮ್ಮಿಂಗ್ ವೆಲ್ಕಮ್ ಬ್ಯಾಕ್. ಈಗ ನಾವು ಕರ್ನಾಟಕದ ಸೈಡ್ ಒಳಗೆ ಹೋಗ್ತಿದ್ದೇವೆ. ಲೆಟ್ಸ್ ಗೋ. ನಾವೀಗ ಕರ್ನಾಟಕ ಸೈಡಿಗೆ ಹೋಗ್ತಿದ್ದೇವೆ. ಅಲ್ಲಿ ಒಂದು 5 ಫಾಲ್ಸ್ ಉಂಟು, 5 ಫಾಲ್ಸ್ ಅಂತೆ. ಅಲ್ಲಿ ಹೋಗಿ ನೋಡ್ಕೊಂಡು ಬರೋ ಅಂತಿದ್ದೇವೆ. ಹೋಗ್ತಿದ್ದೇವೆ ಮತ್ತೆ ಈ ಕಡೆ ಸ್ಲೋ ಹಂಗೆ ಮಾಡಿ ಮೇಲೆ ತೆಗಿ ಮಾಡಿ ಸರ್, ಮೇಲೆ ತೆಗಿ ಮಾಡಿದ್ರೆ ಮೂಮೆಂಟ್ ಆಗುತ್ತೆ. ಹೋಗ್ಲಿ ರೌಂಡ್ ತಿರುಗಿಸ್ತೀಯ ಅಂತ ಈಗ. ಹಾಂ ಸೊಲ್ಲ ಅಲ್ಲೇ ದಡಕ್ಕೆ ದಡ ಇನ್ನು ಅವ್ರ ಹತ್ರ ಕೊಡುವ ಅಷ್ಟೇ ದಡ ಅಂತ ತೆಗಿಲಿಕ್ಕೆ. ಟೈಮ್ ಪಾಸ್ ಮಾಡ್ತಿದ್ದೀವಿ, ಟೈಮ್ ಪಾಸ್. ಇಲ್ಲಿಂದ ಆಚೆ ಹೋಗ್ಬೇಕು ಕರ್ನಾಟಕ ಸೈಡಿಗೆ. ಏನಿಲ್ಲೇ ತಿರುಗಿಸಿರಿ ಹೇಗೆ? ಫಸ್ಟ್ ಕೇಳಿ ದುಡು ದುಡು ಏನ್ ಮಾಡೋದು, ಹೇಗೆ ಬಿಟ್ಟರು ಹೋಗುತ್ತೆ ಅಲ್ವಾ? ನೋಡು, ಈಗ ಮಾಡಿದ್ರೆ ದಡದ ಹತ್ರನೇ ಬರ್ತದೆ. ಎಷ್ಟು ಡ್ಯಾನ್ಸ್ ಮಾಡೋದು. ಹೌದಾ? ನಾವೆಲ್ಲ ದಡ ಸೇರುದಿಲ್ವಾ? ಬೋಟ್ ಸಿಕ್ಕಿರೋದು ಅಷ್ಟೇ, ಅಲ್ಲೇ ತಿರುಗುದಂತ. ಹಿಂಗೆ ಬಿಟ್ಟು ಅಭ್ಯಾಸ ಆಗಬೇಕು ಮತ್ತೆ. ಬೋಟಿಂಗ್ ಇದೆ, ಈ ಸೈಡ್ ಬೋಟಿಂಗ್ ಇದೆ. ಹೌದಾ? ಅಲ್ಲಿ ಬೋಟಿಂಗ್. Here comes the another fall. ಮತ್ತೊಂದು ವಾಟರ್ ಫಾಲ್ ಕಡೆ ಹೋಗ್ತಾ ಇದ್ದೇವೆ. ಹಲೋ, ಒಂದು ವಾಟರ್ ಫಾಲ್ಸ್ ಆಯ್ತು. ಈಗ ನೆಕ್ಸ್ಟ್ ವಾಟರ್ ಫಾಲ್ಸಿಗೆ ಹೋಗ್ತಿದ್ದೇವೆ. ಅದರಿಂದ ನೆಕ್ಸ್ಟ್ ಯಾವ ವಾಟರ್ ಫಾಲ್ ಹೆಸರು?
ಇದು 5 ವಾಟರ್ ಫಾಲ್ಸಲ್ಲಿ ಒಂದು ಬರ್ತಾ ಇತ್ತು. Waterfalls behind me! Yay! Gaurav is capturing the moment. ಒಳ್ಳೆತ್ತಲ್ಲ, ಫಾಸ್ಟ್, ಭಾರಿ ಫಾಸ್ಟ್. ಇದು ಒಂಚೂರು ಒಳ್ಳೆ, ತುಂಬ ಫಾಸ್ಟಾಗಿ ಬರ್ತಾ ಇದೆ ಅಲ್ಲ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ಫಿಶ್ ಹಾರುತ್ತೆ, ಅದನ್ನು ಕೊಕ್ಕರೆ ಹಿಡಿಯಕ್ಕೆ ಬರುತ್ತೆ ಅವ್ರಿಗೆ. ಸೊ ಇದು 3ನೇ ವಾಟರ್ಫಾಲ್. ಇದು ತುಂಬ ಚಿಕ್ಕ ವಾಟರ್ಫಾಲ್. ಅದೆರಡಕ್ಕೆ ಕಂಪೇರ್ ಮಾಡಿದರೆ ಲೆಟ್ಸಿ. ಇದು ಈಗ 3ನೇ ವಾಟರ್ಫಾಲ್ ಅಲ್ಲ, 4ನೇ ವಾಟರ್ಫಾಲ್. ವಾವ್, ಇದು 4ನೇ ವಾಟರ್ಫಾಲ್. ಎಲ್ಲಿದೆ ನೋಡಿ, ಸೋ ಕ್ಲೋಸ್, ಸೋ ಕ್ಲೋಸ್. ಇದು 4ನೇ ವಾಟರ್ಫಾಲ್. So close. ಬಂದು ಫುಲ್ಲು ವಾಟರ್ ಮೇಲೆಲ್ಲ ಬಿದ್ದು ನೋಡು. ಕಡಲು ಹೀಗೆ ಆಗ್ತದೆ. ಹೌದು. ಮೊಬೈಲ್ ಏನು ಎರಡು ತಪ್ಪದೆ. ವಾವ್, ಸಕ್ಕತ್ತಾಗಿದೆ. ಕ್ಲೋಸ್ ಅಪ್ ಡೇ. ಕರೆಯುತ್ತಿರುವ ಇದು ಹಾವೇರಿ. ಮತ್ತೆ ಮಳೆ ನಿಂತ ಕೂಡಲೇ ಬಂದರೆ ನಿಮಗೆ ಫುಲ್ ಎಲ್ಲ ಕಡೆ ಸಿಗ್ತದೆ ನೀರು. ಸೊ ಓಕೆ, ಇವಾಗ ನಾವು ಬ್ಯಾಕ್ ಟು ಹೋಗಿನಕಲ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ 5 ಫಾಲ್ಸ್ ನೋಡಿಕೊಂಡು 1 2 3 4 5 ಫಾಲ್ಸ್, ಅಲ್ಲಿ 1 ಫಾಲ್ 6. ಸೊ ಮಳೆಗಾಲದ ಟೈಮಲ್ಲಿ ಬಂದರೆ ಇದೆಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ. ಇಲ್ಲಿ ತನಕನೂ ನೀರು ಬಂದಿರುತ್ತೆ ಅಂತೆ. ಸೊ ಬೋಟಿಂಗ್ ಎಲ್ಲ ಇರಲ್ಲ ರೈನಿ ಸೀಸನಲ್ಲಿ. ಮತ್ತೆ ನವಂಬರಿಂದ ಶುರು ಆಗುತ್ತೆ ಅನಿಸುತ್ತೆ. ರೈಟ್, ನಾವಿವಾಗ ನಮ್ಮ ಕೊರಾಕಲ್ ರೈಡ್ ಅಥವಾ ತೆಪ್ಪ ರೈಡ್ ಮುಗಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆದ್ದು ವಾಟರ್ಫಾಲ್ಸ್ ನೋಡಿಕೊಂಡು. ಇಟ್ ವಾಸ್ ಗುಡ್. ನೀರು ಓಕೆ, ತುಂಬ ಅಂತ ಏನಿರಲಿಲ್ಲ. ಐ ಮೀನ್ ಜಸ್ಟ್ ನವಂಬರಲ್ಲಿ ಟೈಮಲ್ಲಿ ಬಂದರೆ ಎಲ್ಲ ಇರುವಾಗ ಎಷ್ಟು ನೀರು ಅಷ್ಟಿರಲಿಲ್ಲ, ಬಟ್ ಇತ್ತು. ಇಟ್ ವಾಸ್ ಗುಡ್. ತುಂಬ ಎಂಜಾಯ್ ಮಾಡಿದ್ವಿ ರೈಡನ್ನು. ಬಟ್ ಇಟ್ ಕಾಸ್ಟೆಡ್ 3000. ಇದೆ ಕೊರಾಕಲ್ ಪಾರ್ಕಿಂಗ್. ಇಲ್ಲಿ ಅವರ ತೆಪ್ಪ ಎಲ್ಲ ಪಾರ್ಕ್ ಮಾಡ್ತಾರೆ. ಮತ್ತು ಹೇಗಿತ್ತು? ಸೊ ಕೊರಾಕಲ್ ರೈಡ್ ವಾಸ್ ಗುಡ್. ಸೊ ನೀವು ಬರೋದಾದರೆ ನಾರ್ಮಲಿ
ಕರ್ನಾಟಕ ಸೈಡಿಂದ ಬನ್ನಿ. ತಮಿಳ್ನಾಡು ಸೈಡಲ್ಲಿ ಜಾಸ್ತಿ ಏನು ಇಲ್ಲ ಸದ್ಯಕ್ಕೆ. ಬಟ್ ಕರ್ನಾಟಕ ಸೈಡಿಂದ ಬಂದರೆ ನಿಮಗೆ 5 ವಾಟರ್ 1500 ಅಲ್ಲಿ ಮುಗಿಯುತ್ತೆ. ಅದ್ರ ರೇಟಿಗೆ ಬೇಕಾದ್ರೆ ನೋಡುವಂಥ ವಾಟರ್ ಫಾಲ್ಸ್ ನಿಮಗೆ ಕ್ಲೀನಾಗಿ ನೋಡ್ಲಿಕ್ಕೆ ಸಿಗ್ತದೆ. ಹೌದು, ಈ ಕಡೆಯಿಂದ ಬಂದರೆ ಆ್ಯಕ್ಚುಲಿ ಅವ್ರು 1500 ಅಂತ ಒಂದೇ ವಾಟರ್ಫಾಲ್ ತೋರಿಸ್ತಾರೆ. ಅದಾದಮೇಲೆ ಹೇಳ್ತಾರೆ ಎಕ್ಸ್ಟ್ರಾ ನೀವು 1500 ಕೊಡಬೇಕು, ಇನ್ನು ಉಳ್ದದನ್ನು ನೋಡಬೇಕು ಅಂತ ಹೇಳಿದರೆ. ಮೇನ್ ಅಟ್ರಾಕ್ಷನ್ ಇರೋದೇ ಆ 5 ವಾಟರ್ಫಾಲ್ಸ್, ಅದು ಕರ್ನಾಟಕ ಸೈಡಲ್ಲಿರೋದು. ಅದರಿಂದಾಗಿ ನೀವು ಆ ಕಡೆಯಿಂದ ಬಂದ್ರೇ ಬೆಸ್ಟ್. ಆ ಕಡೆಯಿಂದ ಎಂಟ್ರಿ ಎಲ್ಲಿಂದ ಬರುತ್ತೆ? ಆಚೆ ಕಡೆಯಿಂದ ಬರಬೇಕಾದ್ರೆ ನೀವು ಮಲೆ ಮಹದೇಶ್ವರ ಸೈಡಿಂದ ಬರಬೇಕಾಗ್ತದೆ. ಓಕೆ, ಮಲೆ ಮಹದೇಶ್ವರ ಸೈಡಿಗೆ ಹೋದರೆ ನೀವು ಅಲ್ಲಿಂದ ಅಲ್ಲಿ ಕೊರಕಲ್ ರೈಟ್ ತಗೊಳ್ಬೋದು. ಹೊಗೇನಕಲ್ ಫಾಲ್ಸ್ ಅಂತ ಒಂದು ಸ್ಮಾಲ್ ಸ್ಪಾಟ್ ಇದೆ ಮ್ಯಾಪಲ್ಲಿ, ಸೊ ಅಲ್ಲಿ ಈಚೆಯಿಂದ ಬಂದರೆ ಸುಮ್ಮನೆ 3000 ಕೊಡಬೇಕಾಗುತ್ತೆ ಅಲ್ವಾ? ನವಂಬರ್ ಟೈಮಲ್ಲಿ ಬನ್ನಿ, ಯಾಕಂದರೆ ವಾಟರ್ ಇದು ಏನು ಹೇಳ್ತಾರೆ, ರೈನಿ ಟೈಮಲ್ಲಿ ಇಲ್ಲಿ ಇರಲ್ಲ ಬೋಟಿಂಗ್. ಸೊ ರೈನಿ ಸೀಸನ್ ಮುಗಿದ ನಂತರ ನವಂಬರಲ್ಲಿ ಇವರದ್ದು ಫಸ್ಟ್ ಬೋಟಿಂಗ್ ಶುರು ಆಗುತ್ತೆ. ಆಗ ತುಂಬ ಫುಲ್ ವಾಟರ್ ಇರುತ್ತೆ ಇಲ್ಲಿ. ಆಗ ಬಂದರೆ ನಿಮಗೆ ಫುಲ್ ಸೂಪರ್ ನಜಾರ ಸಿಗುತ್ತೆ. ಸೊ ಆಗ ಬನ್ನಿ. ಈಗ ಸಹ ಓಕೆ ಇತ್ತು, ಚೆನ್ನಾಗಿತ್ತು. ಬಟ್ ಫುಲ್ ಕಂಪ್ಲೀಟ್ ವಾಟರ್ಫಾಲಿಂದ ಕವರ್ ಆಗಿರಲಿಲ್ಲ. ಯು ಕ್ಯಾನ್ ಸ್ಪಾಟ್ 5 ಡಿಫ್ರೆಂಟ್ ವಾಟರ್ಫಾಲ್ಸ್. ಆಗ ಎಲ್ಲ ಬಂಡೆಗಳಿಂದ ನೀರು ಬರ್ತಾ ಇರುತ್ತೆ. ಸೊ ಇಟ್ ವಿಲ್ ಬಿ ಸಿಂಗಲ್ ವಾಟರ್ಫಾಲ್, ಲೈಕ್ ನಯಾಗ್ರಾ ಫಾಲ್ ಥರ ಇರುತ್ತೆ. ಸೊ ಇದು ಇಲ್ಲಿ ಕೊರಕಲ್ ಪಾರ್ಕ್ ಮಾಡಿದ್ದಾರೆ ನೋಡಿ. ಇಂಥದ್ರಲ್ಲೇ ನಾವು ಯಾವಾಗ ಹೋಗಿ ಬಂದಿದ್ದು. ಮಂಗಗಳು ಬೇರೆ ಇದೆ ನೋಡಿ. ಸೊ ಕೊರಕಲ್ ಪಾರ್ಕಿಂಗಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥದ್ದೇ ಒಂದು ಇದರಲ್ಲಿ ತೆಪ್ಪದಲ್ಲಿ ಈಗ ನಾವು ರೈಡ್ ಮುಗಿಸಿ ಬಂದ್ವಿ. ಸೊ ಇಟ್ ವಾಸ್ ಗುಡ್. ಹಾಂ, ಸೊ ನಾವೀಗ ನಾವಿವಾಗ ಒಬ್ಬಟ್ಟು ತಿಂತಾ ಇದ್ದೀವಿ. ಇಲ್ಲಿ ಈಗ ಒಬ್ಬಟ್ಟು ತಗೊಂಡಿದ್ದೀವಿ. ಒಂದು ಒಬ್ಬಟ್ಟು 10 ರೂಪೀಸ್ ನೋಡಿ. ಹೀಗೆ ಸೇ ಹಾಯ್, ಸೇ ಹಾಯ್. ಏನು ಮಾಡ್ತಿದ್ಯಾ? ಸುಮ್ಮನೆ ಕುತ್ಕೊಂಡು ನೀರಲ್ಲಿ ಕಾಲು ಹಾಕಿದ್ದೀನಿ. ವಾಟರ್ ಸ್ಪಾ. ಅವನಂತೂ ಯಾವಾಗಲೂ ಮನೇಲಿ ಕಾಲು ತೊಳಿಯಲ್ಲ ಅಂತೆ, ಅದಕ್ಕೆ ಇಲ್ಲಿ ಒಂದು ಕಾಲು ತೊಳಿತಾ ಇದರಲ್ಲಿ. ಇವಾಗ ಕಾವೇರಿ ವಾಟರಲ್ಲಿ ಆಡುವ ಟೈಮ್. ಸೊ ಇಲ್ಲಿ ಈ ಥರ ಇದೆ ನೋಡಿ. ಸ್ವಲ್ಪ ಇಲ್ಲಿ ಇಳ್ಕೊಂಡು ಬಂದರೆ ಈ ಥರ ನಿಮಗೆ ಸ್ವಲ್ಪ ನೀರಿಗೆ ಇಳಿಬೋದು ನೀವು. ಸೊ ಇಲ್ಲಿ ಬಂದು ನೀರಲ್ಲಿ ಈ ಮಧ್ಯಾಹ್ನ ಟೈಮಲ್ಲಿ ಸುಮ್ಮನೆ ಕೂತಿದ್ದೀವಿ. ಕಾಲನ್ನು ನೀರಿಗೆ ಹಾಕಿ. ಇಟ್ಸ್ ರಿಯಲಿ ರಿಫ್ರೆಶಿಂಗ್. ಬಸ್ಸಲ್ಲಿದ್ದಾರೆ ವಿಡಿಯೋ ತೆಗೆ ನೋಡ್ಕೊಂಡು ನಾನೇನು ಮಾಡಲಿ, ಅವ್ರ ಬಸ್ಲೈತಿ ಕಾಲನ್ನು ಹಿಡಿದು ಕಟ್ಕೊಂಡ್ಲ ಹೆಂಗೆ ಬಿದ್ದಾಳಲ್ಲ, ಇಲ್ಲಿ ಬೈತಾಳೆ ಹೊಡಿತಾಳೆ. ಗೌರವ್ ಫುಲ್ ಚಂಡಿ ಮಾಡ್ತಾನೆ ಈಗ. ನೀರಿಗೆ ಬಂದು ಒಂದು ನೀರಲ್ಲಿ ಆಟ ಆಡೋದಿದ್ರೆ ಹೇಗೆ ಅಲ್ವಾ? ಡಿಪ್ಪಲ್ಲ ಮುಳುಗಿಸಿದ ಪ್ರಾಬ್ಲಮ್ ಮತ್ತೆ ಅಷ್ಟೇ. ಟ್ರೈ ಮಾಡ್ಬೋದು. ಅದಕ್ಕೆ ನೀನು ಮೊದಲು ಹೇಳ್ತೀರ, ನಾನು ಇನ್ನೊಂದು ತರ್ತಿದ್ದೆ. ನಂಗೆ ಏನು ಗೊತ್ತು. ಅದಕ್ಕೆ ಅದರಲ್ಲಿ ಇದುಂಟಲ್ಲ, ವಾಟರ್ ಪ್ರೂಫ್ ಇದಕ್ಕೆ ಕೇಸ್ ಉಂಟಲ್ಲ, ಅದನ್ನು ಹಾಕೊಂಡು ಮಾಡ್ಬೋದು. ಸೊ ಈಗ ಮೀನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಫುಲ್ ಟ್ರೈ ಹೊಡಿತಾ ಇದ್ದೇವೆ. ಬಟ್ ಗೋಪುರವನ್ನು ಮುಳುಗಿಸೋ ಧೈರ್ಯ ಬರ್ತಾ ಇಲ್ಲ. ಯಾಕಂದರೆ ಗೊತ್ತಿಲ್ಲ, ಆ್ಯಕ್ಚುಲಿ ಗೋಪುರ ಮುಳುಗಿಸ್ಬೋದು, ಬಟ್ ಸ್ಟಿಲ್ ವಿ ಡೋಂಟ್ ನೋ. ಹಾಗೆ ಅದಕ್ಕೆ ವಾಟರ್ ಪ್ರೂಫ್ ಕವರ್ ಅಂತೂ ತರಲಿಲ್ಲ, ಅದರಿಂದಾಗಿ ಮುಳುಗಿಸ್ತಾ ಇಲ್ಲ. ಸೊ ಮೇಲಿಂದವೇ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹೌದು, ಐಸ್ಲ್ಯಾಂಡಲ್ಲಿ ಮುಳುಗಿಸಿ ಒಂದು ಗೋಪುರ. ಅದು ಗೋಪುರ ಅಲ್ಲ, ಗೋಪುರವಾ? ಡ್ಯಾಮ್ ಆಗಿದೆ. ಸೊ ತುಂಬ ಏನು ಬರ್ತಾ ಇಲ್ಲ. ನನ್ನ ಕಾಲಿಗೆ ಕಚ್ಚಲಿಕ್ಕೆ ಬಂತು.
ನಾ ಇಲ್ಲಿ ಅದರ ಮನೆ ಹತ್ರವೇ ಕಾಲಿಟ್ಟಿದ್ದೇನೆ, ಸೊ ಅದು ನನಗೆ ಕಚ್ಚಿತ್ತೊಂದು ಲೈಟಾಗಿ ಕಾಲು ತೆಗಿ ಅಂತ. ಬಟ್ ಇಲ್ಲೆಲ್ಲ ಇದೆ ಕಟಿಕ್ 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 ಕಟಿಕ್. ಆ ಪಚ ಪಚ ಆ ಪಚ ಪಚ ಆ ಪಚ ಪಚ ಓ ಪಚ 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 ಆ ಪಚ 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 ಓ ಪಚ 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 ಆ ಪಚ ಪಚ ಯಮ್ಮ ಮಾಡು ಮಾಡು ಪಚ ಪಚ ಮಾಡು. ಇದು ಯಾವ ಫಿಶ್? ಜಲೇಬಿ ಫಿಶ್. ನಾವು ಈಗ ಊಟ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲೇ ಹೊಗೇನಕಲ್ಲಲ್ಲಿ. ನಾನು ರೈಸ್, ರಸಮ್ ಮತ್ತು ಜಲೇಬಿ ಫಿಶ್ ಫ್ರೈ ತಗೊಂಡಿದ್ದೀವಿ. ಇವನು ಎಂತ ಫಿಶ್ ಕರಿ ರೈಸ್ ಆ್ಯಂಡ್ ಜಲೇಬಿ ಫಿಶ್. ಸೊ ದಿಸ್ ಇಸ್ ದ ಜಲೇಬಿ ಬಾಯಿ ವಾಲ ಫಿಶ್. ನಾವು ಜಲೇಬಿ ಫಿಶ್ ಲಾಸ್ಟ್ ಟೈಮ್ ಬಂದು ಕೃಷ್ಣಗಿರಿ ಹೊಗೇನಕಲ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೇವೆ. ಸೊ ಆನ್ ದಿ ವೇ ನಿಮಗೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಸಿಗುತ್ತೆ. ಸೊ ಇದು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ನಾವಿಲ್ಲಿ ಕಾಡಿನಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀವಿ. ಬನ್ನಿ ಸ್ವಲ್ಪ ಕಾಡಿನಿಗೆ ಹೋಗಿ ತೋರಿಸ್ತೇನೆ. ವಾವ್, ಕಾಡಿನಲ್ಲಿ ಸಹ ಎಷ್ಟು ಪ್ಲಾಸ್ಟಿಕ್ ಇದೆ. ಗಣೇ ಜಂಗಲ್. ಇಲ್ಲಿ ಆನೆಗಳು ಬರ್ತದೆ ಅಂತ ಬರೆದಿದ್ದೇವೆ. ಸೊ ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡು ಬರೋಣ ಎಷ್ಟು ಘನ ಜಂಗಲ್ ಇದೆ ಅಂತ. ತುಂಬ ಏನಿಲ್ಲ ಅನಿಸುತ್ತೆ. ಇಲ್ಲಿ ವಾಕಿಂಗ್ ವೇ ಕೂಡ ಇದೆ. ಕ್ಯಾಂಪಿಂಗ್ ಮಾಡ್ತಾರೆ ಅನಿಸುತ್ತೆ ಅಲ್ಲ. ಹಾಯ್, ಹಲೋ. ಓಕೆ, ನಮ್ಮ ಹೊಗೇನಕಲ್ ಫಾಲ್ಸ್ಗೆ ಹೋಗಿ ಬಂದ್ವಿ. ನಮ್ಮ ಇಂದಿನ ಪ್ರಯಾಣ ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಪೀಸ್, ಬಾಯ್.